ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ಹೇಳಿ ನಮ್ ರಾಜೇಶ ಏಕ್ ಸತ್ತ ಅಂತ ನಮ್ ಜನಕ್ಕೂ ಗೊತ್ತಾಗ್ಲಿ ಹೇಳಿ. ಲೇ ಶೆಗಣ್ಯಾಗಿನ ಹುಳ, ರಾಜೇಶ ಹೆಂಗ್ ಸತ್ತ ಅಂತ ಟಿವಿಯಾಗ ನೋಡಿ ಇಲ್ಲ? ಇಡೀ ರಾಜ್ಯಕ್ಕ ಗೊತ್ತೈತಿ ರಾಜೇಶ ಹೆಂಗ್ ಸತ್ತ ಅಂತ. ಈಗ ಬಂದ್ಬಿಟ್ಟ ಅಲ್ಲಾಡ್ಸ್ಕೊಂಡು. ನಿನಗ ಪ್ರಚಾರ ಮಾಡ್ಬೇಕಂತಿದ್ರ ಬ್ಯಾರೆ ಕಡೆ ಹೋಗಿ ಕಿತ್ಮಿ ಮಾಡು. ಇಲ್ಲಿ ಬಂದು ಕಿತ್ಮಿ ಮಾಡಿದ್ರೆ ಹಲ್ಲ ಮುರಿತಾನೆ ನಾವು. ಬಾಡ್ಕೋ ಹಳೆ ಬಾಡ್ಕೋ. ಚಿಟೆ ಬೇಡ. ಸಾಕ್ ಸುಮ್ನಿರಯ್ಯ. ಯೋ ನೀವೇನ್ ಹಂಗೆ ನಿಂತಿದ್ದೀರಾ? ನಾವ್ ಇಲ್ಲಿ ಬಂದಿರೋದು ನಮ್ ಏರಿಯಾ ಕೂಸು ರಾಜೇಶ್ ಸಿಂಗ್ ಅನ್ಯಾಯ ಆಗೈತಲ್ಲ, ಅದಕ್ಕೆ ನ್ಯಾಯ ಕೇಳೋದಿಕ್ಕೆ. ಚಿಟ್ಟೆ ಸುಮ್ಮನೆ ಸೇಫಾಗಿ ಮನೆ ಕರ್ಕೊಂಡು ಹೋಗು. ರಾಜಿ ಮನೆಗೆ ಹೋಗಿ. ರಾಮಯ್ಯ ಅವರೇ ನಿಮ್ ಮನೆಗೆ ಹೋಗಿ. ಸಾಹೇಬ್ರು ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ಚಿಟ್ಟೆ ಹೋಗು, ಬರ್ಕೊಂಡು ಹೋಗು. ಏನ್ ಸಾಹೇಬ್ರ ಇದೆಲ್ಲ? ರಾಮಯ್ಯ ಅವರೇ ನೀವೇನು ಚಿಂತೆ ಮಾಡ್ಬೇಡಿ, ನೀವು ಹೊರಡಿ. ಮರವ ಯಾಕೋ ಸರಿ ಇಲ್ಲ ಇಲ್ಲಿ. ಅಪ್ಪ ಇಲ್ಲಪ್ಪ, ಸಾಹೇಬ್ರು ಬಿಡ್ರಿ, ತಾರಿ ಬಿಡ್ರಿ ಅಲ್ಲಿ ಸ್ವಲ್ಪ ತಾರಿ ಬಿಡ್ರಿ. ಯವ್ವ ಅಲ್ಲಿ ಲಫ್ಡ ನಡೆದೈತಿ, ಮನೆಗೆ ಹೋಗೋಣ ಬಾ. ಇಲ್ಲ ಚಿಟ್ಟಣ್ಣ, ಸಾಹೇಬ್ರು ಒಬ್ರೇ ಇದ್ದಾರೆ. ಯವ್ವ ತಲೆ ಕೆಡಿಸ್ಕೊಬೇಡ, ಅವ್ರ ಬಗ್ಗೆ ಬಾ ಹೋಗೋಣ. ಇಲ್ಲ ಅಣ್ಣ, ನೀವನ್ನ ಕರ್ಕೊಂಡು ಹೋಗಿ. ಹೋಗಿ ಹೋಗಿ ಅಣ್ಣ. ಸಾಹೇಬ್ರೆ ಇವತ್ ನಿನ್ ಕತೆ ಮುಗೀತು ಕಣ.
ಸಾಹೇಬ್ರೆ 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 ರಕ್ತ ಆಂಬುಲೆನ್ಸ್ ಕರೀರಿ, ಆಂಬುಲೆನ್ಸ್ ಕರೀರಿ. ನಮಸ್ಕಾರ ಸರ್. ಹೇಗಿದೆ ಕಂಡೀಷನ್? ಆಪರೇಷನ್ ನಡೀತದೆ ಸರ್. ಕಂಡೀಷನ್ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ. ಡಾಕ್ಟರ್ಗೇನೆ ವೆಯ್ಟ್ ಮಾಡ್ತಾ ಇದ್ದೀವಿ. ತೀರ್ಥ, ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡಬೇಕು ನಾನು. ಕಮಿಷನರ್ ಸರ್, ಸ್ವಲ್ಪ ಇವ್ರನ್ನ ಕರ್ಕೊಂಡು ಹೋಗಿ. ಶೂರ್, ನಡಿ. ಏನ್ರಿ ಮಾಡ್ತಿದ್ದೀರಾ ನೀವು? ಎಲೆಕ್ಷನ್ ಟೈಮಲ್ಲಿ ಈ ಸಮಸ್ಯೆ ಎಲ್ಲ ನಿಮ್ಗೆ ಬೇಕಿತ್ತಾ? ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನ ಅದು ಹೇಗಿದೆಯೋ ಹಾಗೆ ಬಿಟ್ಬಿಡ್ಬೇಕು. ಅದಕ್ಕೆ ಗಾಳಿನೂ ಹಾಕ್ಬಾರ್ದು, ತುಪ್ಪನೂ ಸುರಿಬಾರ್ದು. ಸರ್, ರಾಜೇಶನ್ ಸಂತಾಪ ಸಭೆ ನಡೆಸಿ ಕಾಲನಿ ವೋಟ್ಗಳನ್ನೆಲ್ಲ ಪಕ್ಷಕ್ಕೆ ಬೀಳ್ಸ್ಕೊಳ್ಳೋದು ನಮ್ಮ ಉದ್ದೇಶ ಆಗಿತ್ತು. ಆದ್ರೆ ವಿರೋಧ ಪಕ್ಷದವರು ಈ ರೀತಿ ನುಗ್ಗಿ ಗಲಾಟೆ ಮಾಡ್ತಾರೆ ಅಂತ ನಾವು ನಿಜ ಅಂದ್ಕೊಂಡಿರ್ಲಿಲ್ಲ. ತೀರ್ಥ, ವಿರೋಧಿಗಳಿಗೆ ತಮ್ಮ ಕೆಲಸಕ್ಕಿಂತ ನಮ್ಮ ಚಲನವಲನದ ಮೇಲೆ ಹೆಚ್ಚು ಗಮನ ಇರುತ್ತೆ ಅಂತ ಗೊತ್ತಿಲ್ವಾ ನಿಮಗೆ? ಟಿವಿ ಪೇಪರ್ ನೋಡ್ತಾ ಇದ್ದೀರಾ ನೀವು? ರಾಜೇಶನ್ ಸಾವು ತ್ಯಾಗನೋ, ಬಲಿದಾನನೋ, ಸಂಚೋ, ಕೊಲೆನೋ, ಮಣ್ಣೋ, ಮಸಿಯೋ ಅಂತ 108 ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದರಿಂದ ಏನಾದ್ರೂ ನೆಗೆಟಿವ್ ಡೆವಲಪ್ಮೆಂಟ್ ಆದ್ರೆ ಬರೀ ನಿಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಪಕ್ಷಕ್ಕೆ ದುಷ್ಪರಿಣಾಮ ಬೀರುತ್ತೆ. ಈಗ ಚುಚ್ಚಿಸ್ಕೊಂಡು ಮಲಗಿರೋ ಮಿನಿಸ್ಟ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಬಾರಿ ನಾವು ಸರ್ಕಾರ ರಚನೆ ಮಾಡೋದು ಕನಸಿನ ಮಾತಾಗಿ ಹೋಗುತ್ತೆ. ನಮ್ಮ ಇಡೀ ಎಲೆಕ್ಷನ್ ಪ್ಲಾನೇ ಕೊಲಾಪ್ಸ್ ಆಗುತ್ತೆ ರೀ. ಹಾಗೇನೂ ಆಗಲ್ಲ ಸರ್, ಎಲ್ಲ ನಾನ್ ಸರಿ ಮಾಡ್ತೀನಿ. ಹೇಗ್ರಿ ಸರಿ ಮಾಡ್ತೀರಾ ನೀವು? ಸಿಂಪತಿ ಗಳಿಸ್ಕೊಳ್ಳೋದಕ್ಕೆ ನಾವೇ ಈ ಚುಚ್ಚೋ ನಾಟಕ ಆಡಿದೀವಿ ಅಂತ ಈಗಾಗಲೇ ವಿರೋಧ ಪಕ್ಷದವರು ಬೊಂಬಡ ಬಜಾಯಿಸ್ತಾ ಇದ್ದಾರೆ. ಅದಕ್ಕೆ ಯಾರಿಗೆ ಉತ್ತರ ಕೊಡೋದು? ಸರ್, ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಕ್ಕೆ ಹೇಗಾಗುತ್ತೆ? ಈ ನಡೆದಿದ್ದ ಘಟನೆಯಿಂದ ನಮಗೂ ಲಾಭ ಆಗಿದೆ ಅನ್ನೋದು ಸುಳ್ಳಲ್ಲ. ಇಡೀ ಶ್ರೀದೇವಿ ಕಾಲನಿ ನಮ್ಮ ಪಕ್ಷದ ಪರವಾಗಿ ನಿಂತ್ಕೊಂಡಿದೆ. ಒಂದೊಟ್ಟು ಕೈ ತಪ್ಪೋಗಲ್ಲ ಸರ್. ಜನನಾಯಕ ಅಂತ ಅನ್ಸ್ಕೊಂಡಿರೋ ಮಂತ್ರಿಗಳಿಗೆ ಈ ರೀತಿ ಆಗಿದೆ ಅನ್ನೋದು ಜನರಿಗೆ ತುಂಬಾ ನೋವುಂಟು ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪ ಕೂಟದಲ್ಲಿ ನಡೆದಿದ್ದ ಘಟನೆ ಮೃಗೀಯ ವರ್ತನೆ ಅಂತ ಟ್ರೆಂಡ್ ಆಗ್ತಿದೆ. ನನ್ನ ನಂಬಿ ಸರ್, ಮೆಜಾರಿಟಿಲಿ ನಾವು ಗೆದ್ದೇ ಗೆಲ್ತೀವಿ. ಸರ್ಕಾರ ರಚನೆ ಮಾಡೇ ಮಾಡ್ತೀವಿ. ಸಾಹೇಬ್ರ, ಡಾಕ್ಟರ್ ಬಂದ್ರು. ನಮಸ್ಕಾರ ಸರ್, ನಾನು ಡಾಕ್ಟರ್ ಹರ್ಷವರ್ಧನ್. ಹಾಯ್ ಹರ್ಷವರ್ಧನ್, ಹೌ ಆರ್ ಯು? ಐ ಆಮ್ ಫೈನ್ ಸರ್. ಹೇಗಿದ್ದಾರೆ ಸರ್? ನಥಿಂಗ್ ಟು ವರಿ ಸರ್, ಹೆದರುಕೊಳ್ಳೋಂಥದ್ದು ಏನೂ ಆಗಿಲ್ಲ. ಪಕ್ಕೆ ಕೆಳಗಡೆ ಚುಚ್ಕೊಂಡಿರೋದ್ರಿಂದ ಲಕ್ಕಿಲಿ ಯಾವುದೇ ಆರ್ಗನ್ಸ್ಗೆ ಡ್ಯಾಮೇಜ್ ಆಗಿಲ್ಲ. ಆದಷ್ಟು ಬೇಗ ಹುಷಾರಾಗ್ತಾರೆ. ಇನ್ನು 1 ಅವರಲ್ಲಿ ಅವ್ರಿಗೆ ಪ್ರಜ್ಞೆ ಬರಬಹುದು. ಥ್ಯಾಂಕ್ ಯು. ನೀವು ಹೊಡಿ. ಸರ್, ದೇವರು ಕೂಡ ನಮ್ಮ ಪರವಾಗಿದ್ದಾನೆ. ನಾವು ಗೆದ್ದೇ ಗೆಲ್ತೀವಿ ಸರ್. ತೀರ್ಥ, ಇದೆಲ್ಲ ಒಂದು ಟೀಮ್ ವರ್ಕ್. ಒಂದೇ ಒಂದು ಕೊಂಡಿ ಕಳ್ಚಿದ್ರು ಇಡೀ ಸರಪಳಿನೇ ಕೊಲಾಪ್ಸ್ ಆಗ್ಬಿಡುತ್ತೆ. ನೋಡೋಣ, ಮಿನಿಸ್ಟ್ರಿಗೆ ಎಚ್ಚರ ಬರಲಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೇನೆ. ಅಯ್ಯೋ ಅಯ್ಯೋ, ಅವ್ರಿಗೇನು ಆಗ್ಬಾರ್ದಪ್ಪ, ನಮ್ಮ ಸಾಹೇಬ್ರಿಗೆ ಏನು ಆಗ್ಬಾರ್ದು. ಅವ್ರು ಕಾಪಾಡ್ರಪ್ಪ, ನನ್ನ ಅಳಿಗೆ ಕಾಪಾಡ್ರಪ್ಪ. ಯಾಕಪ್ಪ? ಏನಾಯ್ತು? ಏನಪ್ಪ ಯಾಕೆ ಹಿಂಗ ಆಡ್ತಿದ್ಯಾ? ಏನಾಯ್ತಪ್ಪ? ಮಗನೇ, ಕೌನ್ಸಿಲರ್ ಸಾಹೇಬ್ರು ಕಾಪಾಡ್ಕೊಳವ, ಅವ್ರು ಉಳಿಸ್ಕೊಳವ ಹೇಳಿದ್ರು. ಕೌನ್ಸಿಲರ್ ಸಾಹೇಬ್ರು ಏನು ಆಗ್ಬಾರ್ದು ಕಣವ, ಅವ್ರಿಗೆ ಏನು ಆಗ್ಬಾರ್ದು ಕಣವ. ಏನು ಆಗಲ್ಲಪ್ಪ, ಅವ್ರಿಗೇನು ಆಗಲ್ಲ. ನೀನ್ ಸಮಾಧಾನ ಮಾಡ್ಕೊ. ಇಲ್ಲ, ಈ ರಾಜಕೀಯದ ಸವಾಸನೆ ಬೇಡ ಕಣವ. ಈ ರಾಜಕೀಯ ಸವಾಸದಿಂದ ನನ್ ಮಗ ಸುಟ್ಟು ಹೋದ.
ಸುಮ್ಮನೆ ಈ ರಾಜಕೀಯ ಸವಾಸದಿಂದ ನಮ್ಮ ಅಳಿಯಂದ್ರಿಗೆ ಆಧಾರ ಆದ್ರೆ ನಿನ್ ಗತಿ ಏನವ್ವ, ನಮ್ ಕುಟುಂಬದ ಗತಿ ಏನ್ರವ್ವ? ಸುಮ್ನೆ ನೀನಾರ ಹೇಳವ, ರಾಜಕೀಯ ಸವಾಸ ಹೋಗ್ಬೇಡಿ, ಅದು ಬಿಟ್ಬಿಡಿ ಅಂತ ಹೇಳವ. ನಿಂದ ಅಮ್ಮ ಹೇಳ್ತೀನಿ ಕಣವ. ನಾನ್ ಹೆಂಗಪ್ಪ ಹೇಳಿ? ನಾನ್ ಹೇಳಿದ್ರೆ ಅವ್ರು ಕೇಳ್ತಾರ? ಹಾಗೇನು ಆಗಲ್ಲಪ್ಪ, ನೀನ್ ಸಮಾಧಾನ ಮಾಡ್ಕೋ. ಅಯ್ಯೋ ಭಗವಂತ, ಯಾಕಪ್ಪ ನಮ್ ಕುಟುಂಬದ ಮೇಲೆ ಇಷ್ಟೊಂದು ಕೆಟ್ಟ ದೃಷ್ಟಿ ನಿನಗೆ? ಏನ ನ್ಯಾಯ ಮಾಡಿದ್ದೇವೆ? ಅಪ್ಪ ಸಮಾಧಾನ ಮಾಡ್ಕೋ. ಅಪ್ಪ ಅಕ್ಕ ಮೊದ್ಲೇ ಹೆದರ್ಕೊಂಡಿದ್ದಾಳೆ, ನಿನಗೆ ಆಡ್ತಿದ್ರೆ ಅವಳ ಪರಿಸ್ಥಿತಿ ಏನಾಗ್ಬೇಡ ಹೇಳು. ಹೆದರ್ಕೋಬೇಡ ಅಪ್ಪ. ನೀನೇ ಅವಳಗ್ ಧೈರ್ಯ ತುಂಬೇಕಲ್ವಾ? ಅಂಥದ್ರಲ್ಲಿ ನೀನೇ ಹೀಗೆ ಹೆದರ್ಕೊಂಡ್ರೆ ಹೇಗಪ್ಪ? ರಾಜಿ, ನೀನ್ ಹೋಗಿ ಒಂದ್ ಲೋಟ ನೀರ್ ತಗೋಬಾ. ಅಪ್ಪ ನೀನ್ ಬಾಯಿಲಿ ಕುತ್ಕೋ, ಬಾಯಿಲಿ. ನೋಡಪ್ಪ, ಈ ಜಗಳಗಳೆಲ್ಲ ಬರೀ ರಾಜಕೀಯದಲ್ಲಿ ಅಷ್ಟೇ ಇರಲ್ಲ. ಕೆಲವೊಂದ್ಸಲ ನಾವು ಹೂವಿನ ಹರಾಜ್ಗೆ ಹೋಗ್ಬೇಕಾದ್ರೆ ಅವ್ರಿಗಾಗ್ಲಿ ಇವ್ರಿಗಾಗೋದ್ ಬೇಡ ಅಂತ ಅಲ್ಲೂ ಹೊಡೆದಾಡ್ತಾರೆ, ಕಿತ್ತಾಡ್ತಾರೆ. ಈ ಕೋಪ ಸಿಟ್ಟು ಅನ್ನೋದು ಎಲ್ಲ ಕಡೆ ಇದೆ ಅಪ್ಪ. ಹಾಗಂತ ನನ್ ಸಾಹೇಬ್ರಿಗೆ ರಾಜಕೀಯ ಬಿಟ್ಬಿಡಿ ಅಂತ ಹೇಳಕ್ಕಾಗತ್ತಾ? ಏನೋ ನಡಿಬಾರ್ದು ನಡೆದೋಯ್ತು, ಅದನ್ನ ಮರ್ತು ಬಿಡೋದು ಒಳ್ಳೇದಲ್ವಾ? ಹೆಂಗ್ ಮರೆಯೋದು ಮಗಳೇ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನವ್ವ ಕತೆ? ಮರ್ತು ಬಿಡು ಅಂತ ನೀನ್ ಅಂತೀಯ? ಅಪ್ಪ ಭಾವಂಗಿಗೆ ಏನು ಆಗಿಲ್ಲ ಅಲ್ವಾ ಅಪ್ಪ? ಸುಮ್ನಿರವ್ವ, ಆಗಿದ್ರೆ ಅದ್ ಬಿಡೋದು. ಒಳ್ಳೆ ಮನ್ಸಿರೋರ್ಗೆ ಏನೂ ಆಗೋದಿಲ್ಲ ಅಪ್ಪ, ನಂಬಿಕೆ ಇಡು. ಹೌದಪ್ಪ, ಸಾಹೇಬ್ರು ಎಷ್ಟು ಜನರು ಕಣ್ಣೀರು ಒರೆಸಿದ್ದಾರೆ, ಕೈಲಾಗದೆ ಇರೋರ್ಗೆ ಕೈ ಹಿಡ್ದಿದ್ದಾರೆ, ಎಷ್ಟು ಜನರು ಜೀವನ ಕಟ್ಕೊಟ್ಟಿದ್ದಾರೆ ಗೊತ್ತಪ್ಪ. ಇನ್ನು ದಾನ ಧರ್ಮಗಳಂತೂ ಲೆಕ್ಕಕ್ಕೆ ಇಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಒಳ್ಳೆ ಕೆಲಸಗಳೇ ಅವ್ರನ್ನ ಕಾಪಾಡಲ್ವಪ್ಪ? ಅಕ್ಕ, ಯಾವ್ದಕ್ಕೂ ಒಂದ್ಸರಿ ಭಾವನ್ಗೆ ಫೋನ್ ಮಾಡಿ ವಿಚಾರಿಸು. ಅಪ್ಪ ತುಂಬಾ ಹೆದರ್ಕೊಂಡಿದ್ದಾರೆ. ಬೇಡ ಕಣೆ, ಮಂತ್ರಿಗಳ ಜೀವಕ್ಕೆ ಅಪಾಯ ಆಗಿದೆ. ಈಗ ಸಾಹೇಬ್ರು ಅದು ಇದು ಅಂತ ಒದ್ದಾಡ್ತಾ ಇರ್ತಾರೆ. ಈಗ ನಾನು ಫೋನ್ ಮಾಡಿ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋದು ಬೇಡ.